ಬರ್ತ್ಡೇಗೆ ವಿಶ್ ಮಾಡಕ್ ಬಂದಿರೋ ಎಲ್ರಿಗೂ ಧನ್ಯವಾದಗಳು. ಈ 27 ನಾನು ಈ 27-28 ವರ್ಷ ಆಯ್ತದ ನನಗೆ. ಯಾವತ್ತು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿರಲ್ಲ. ಕೇಕ್ ಎಲ್ಲ ಕಟ್ ಮಾಡಿ ಒಂದು ದಿನ ಬರ್ತ್ಡೇ ಸೆಲೆಬ್ರೇಟ್ ಆಯ್ತದೆ, ಅದ್ ಮಾಡ್ಕೊತೀನಿ. ಅದು ಈ ತರ ಇಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡ್ಕೊತೀನಿ ಅಂತ ನನಗೂ ಗೊತ್ತಿರಲ್ಲ ನಿಜವಾಗ್ಲೂ. ಆ ಎರಡು ಬರ್ತ್ಡೇ ಒಂದು ಖುಷಿ ಆದ್ರೆ, ಇನ್ನೊಂದು ನಮ್ಮ ಪಳಾರ್ ಅಂತ ಸಿನಿಮಾ ಅನೌನ್ಸ್ಮೆಂಟು, ಅದ್ರ ಮುಹೂರ್ತ, ಅದು ಇನ್ನೂ ತುಂಬಾ ಖುಷಿ ತಂದು ಕೊಟ್ಟಂತ ವಿಚಾರ. ಇನ್ನೊಂದು, ಇದೇ ದೇವಸ್ಥಾನದಲ್ಲಿ ಯಾಕೆ ಮಾಡ್ಬೇಕು, ಯಾಕೆ ಇದೇ ದೇವಸ್ಥಾನದಲ್ಲಿ ಮಾಡ್ಬೇಕು ಅನ್ಕೊಂಡು ಅಂದ್ರೆ, ನಾನು ಮುಂಚೆ ಇದೇ ಏರಿಯಾದಲ್ಲಿ ಇದ್ದಿದ್ದು. ಹಲೋ ಹಲೋ, ನಾನು ಇದೇ ಏರಿಯಾದಲ್ಲಿ ಅಂದ್ರೆ ನಮ್ಮ ಬಂಡಿಕಾಳಮ್ಮನ ದೇವಸ್ಥಾನದಲ್ಲೇ ಈ ಮುಹೂರ್ತನ ಏಂತ ಮಾಡ್ಬೇಕು, ಮಾಡ್ಬೇಕು ಅಂದ್ರೆ ನಾನು ಮುಂಚೆ ಇದ್ದದ್ದು ಇದೇ ಬಂಡಿಕಾಳಮ್ಮನ ಈ ದೇವಸ್ಥಾನದಲ್ಲಿ ಮಾಡಿದ್ರೆ ಸಕ್ಸಸ್ ಆಯ್ತದೆ, ಆಮೇಲೆ ಆ ತಾಯಿ ಆಶೀರ್ವಾದ ಇದ್ರೆ ಒಳ್ಳೇದಾಯ್ತದೆ ಅನ್ನೋದು ಒಂದು ಉದ್ದೇಶ. ಅದಕ್ಕೆ ಎಲ್ಲ ಪ್ರೊಡ್ಯೂಸರ್ಸು, ಡೈರೆಕ್ಟ್ರು ಎಲ್ಲ ಸೇರಿ ಈ ತರ ಪ್ಲಾನ್ ಮಾಡ್ಕೊಂಡು ಕೇಳಿ. ಈ ಯಾರು ಬರ್ತ್ಡೇ ವಿಶ್ ಮಾಡ್ತೀರಾ ಅನ್ಕಂದ್ರೆ ಯಾರು ಮಾಡಿಲ್ಲ. ಥ್ಯಾಂಕ್ ಯು ಮೇಡಮ್. ಹೇಳ್ಬಿಟ್ಟೆ ಮಾಡಿಸ್ಕೋಬೇಕಿಲ್ಲ. ಮಾತಾಡಿ ಸರ್. ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡ್ಬಿಟ್ಟು ಡಿಲೀಟ್ ಮಾಡ್ಬಿಟ್ಟವ್ರು, ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು. ನೈಟ್ 2:30 ಸರ್. ಸೊ ಅಯ್ಯೋ, ನಾವು ಕಮ್ಮಿ ವಯಸ್ಸು ಮಾತಾಡೋದು. ಅದನ್ನದಾಗಿ ಈಗ ಇವತ್ತು ಪ್ರಾರಂಭ ಮಾಡಿದ್ದೀವಿ ಮುಹೂರ್ತ. ಪಳಾರ್ ಅಂತ ಟೈಟ್ಲು ತುಂಬ ಖುಷಿ ಆಗ್ತಿದೆ. ಗಿಲ್ಲಿ ನಟ ಅವ್ರನ್ನ ನನ್ನ ಒಂದು ಏನು ಕಾಮಿಡಿ ಸ್ಟ್ರೆಂತ್ ಇದೆ, ಹ್ಯೂಮರು, ಅದಕ್ಕೆ ಪೂರಕವಾಗಿ ಸುಮಾರು 4-5 ತಿಂಗಳು, ಇನ್ನು 4-5 ತಿಂಗಳು ಕೂತ್ಕೊಂಡು ಜೊತೆಲಿ ವರ್ಕ್ ಮಾಡಿದ್ವಿ ಆಗಿದೆ. ಸೊ ಇವತ್ತು ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳು ಎಲ್ಲ ಡೀಟೇಲ್ಸ್ ನಿಮ್ಗೆ ತಿಳಿಸ್ತೀವಿ. ಥ್ಯಾಂಕ್ ಯು. ಹೌದು, ಪಡ ತುಂಬ ಶೂಟ್ ಆಗ್ತಿದೆ ಅಂದ್ರೆ ತುಂಬ ಕಿಲಾಡಿ ಪಾತ್ರ, ಅದು ತುಂಬ ಕಿಲಾಡಿತನ ಇರುತ್ತೆ ಪಾತ್ರದಲ್ಲಿ. ಹಾಗಾಗಿ ಆ ಪಳಾರ್ ಅನ್ನೋ ಟೈಟ್ಲು ಶೂಟ್ ಆಗುತ್ತೆ ಅಂತ ಇಟ್ಕೊಂಡ್ವಿ. ಮುಂಚೆ ಅಂದ್ರೆ ಈಗ ಬಿಗ್ ಬಾಸ್ ಇಂದ ಹೊರಗೆ ಬಂದ ತಕ್ಷಣ ಸುಮಾರು ಆಫರ್ಗಳು ಬಂದಿತ್ತು, ಬಟ್ ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾನೇ ಯಾಕೆ ಮಾಡ್ಬಿಟ್ಟಿದ್ದೀವಿ? ಅದೇ ಈಗ ನಾನು ಈಗ ಇಂಡಸ್ಟ್ರಿಲಿ ಸ್ವಲ್ಪ ಈ ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲ ಮಾಡಿರೋದ್ರಿಂದ ರೈಟ್ ಅಂದ್ರೆ ಎಲ್ಲ ಬರ್ತವೆ, ಅದರಲ್ಲಿ ಒಳ್ಳೆ ಆಯ್ಕೆ ಅನ್ನೋದೊಂದು ಬೇಕಾಗಿತ್ತು ಅಣ್ಣ. ಆಮೇಲೆ ನಮ್ಮ ಇದಕ್ಕೆಲ್ಲ ಕಾರಣ ಸುಪ್ರೀತ್ ಸರ್. ಕೇಳಿಸ್ತಾ ಇಲ್ವಣ್ಣ? ಸಾರಿ, ಇಲ್ಲಿ ನೋಡ್ಕೊಂಡ್ ಮಾತಾಡ್ಬೇಕಲ್ಲ. ಹೌದು, ರೈಟ್. ಈಗ ತುಂಬಾ ಆಫರ್ಗಳು, ತುಂಬಾ ಅವಕಾಶಗಳು ಬರ್ತವೆ, ಅದರಲ್ಲಿ ಬೆಸ್ಟ್ ಯಾವುದು ಅಂತ ನೋಡ್ಬೇಕಾಗಿತ್ತು. ಆಮೇಲೆ ಇದಕ್ಕೆಲ್ಲ ಮೇನ್ ಕಾರಣ ಸುಪ್ರೀತ್ ಸರ್ ಅಂತ. ಸುಪ್ರೀತ್ ಸರ್ ನಿಮ್ಗೆಲ್ಲ ಗೊತ್ತಿರ್ತದೆ, ಅವರು ಮುಂಚೆಯಿಂದನೂ ಪರಿಚಯ, ಮುಂಚೆಯಿಂದನೂ ಅದು ಮಾತುಕತೆ ನಡೀತಾನೆ ಇತ್ತು. ಬಿಗ್ ಬಾಸ್ ಇಂದ ಬಂದ್ಮೇಲೆ ಅದು ಫೈನಲ್ ಆಗಿ ಈ ತರ ಒಂದು ಮಾಡುವ ಅಂತ ಚಂದ್ರಮೋಹನ್ ಸರ್, ಆಮೇಲೆ ಮುಂಚೆಯಿಂದನೂ ಇವ್ರು ಸಿನಿಮಾ ಬಾಂಬೆ ಮಿಠಾಯಿ ಅಂತ ಸಿನಿಮಾ ಡೈರೆಕ್ಷನ್ ಮಾಡಿದ್ರಲ್ಲ, ನಾನು ಕಾಲೇಜಲ್ಲಿ ಇದ್ದಾಗ ನೋಡಿದ್ದು, ಫಸ್ಟ್ ಇಯರ್ ಇದ್ದೆ ಆ ಸಿನಿಮಾ. ಇವ್ರು ಮೀಟ್ ಮಾಡಿದಾಗ ಫಸ್ಟ್ ಅದೇ ಹೇಳಿದೆ, ಸರ್ ತುಂಬಾ ಇಷ್ಟ ಸರ್ ಆ ಸಿನಿಮಾ, ಕಾಲೇಜಲ್ಲಿ ಇದ್ದಾಗ ನೋಡಿದೆ ಅಂತ. ಅದೇ ಈಗ ನಾನು ಏನೇ ಆದ್ರೂ ಈ ಆರ್ಟಿಸ್ಟ್ ಅಂತ ಬಂದಾಗ, ಸಿನಿಮಾ ಅಂತ ಬಂದಾಗ, ಈಗ ನಾನು ಏನೇ ರಿಯಾಲಿಟಿ ಶೋ ಮಾಡಿದ್ರು, ಏನೇ ಮಾಡಿದ್ರು, ಸಿನಿಮಾ ಅಂತ ಬಂದಾಗ ನನಗೆ ಅಷ್ಟೇ ಹೊಸ ಹೆಜ್ಜೆನೇ ಇದು. ಹಂಗಾಗಿ ಈಗ ನಾನು ಹೊಸಬ, ಈಗ ಡೈರೆಕ್ಟ್ರು ಪ್ರೊಡ್ಯೂಸರು ಎಲ್ಲ ಹೊಸಬ್ರಿ ಆಗ್ಬಿಟ್ರೆ ಅದೊಂದು ಭಯ ಇರ್ತದೆ ಎಲ್ಲ. ಹಂಗಾಗಿ ಈಗ ಪ್ರೊಡ್ಯೂಸರ್, ಈಗ ಹರೀಶ್ ಸರು, ನವೀನ್ ಸರು, ಇವ್ರು ಇಂಡಸ್ಟ್ರಿ ಒಂದು 20-25 ವರ್ಷ ಇರೋದ್ರಿಂದ ಇವ್ರಿಗೂ ಇಂಡಸ್ಟ್ರಿ ಏನು ಅಂತ ಗೊತ್ತು, ಸಿನಿಮಾ ಹೆಂಗ್ ತಗೋಬೇಕು, ಹೆಂಗ್ ಮಾಡಬೇಕು ಅಂತ ಇವ್ರಿಗೂ ಒಂದು ಉತ್ಸಾಹ ಐತೆ. ಆಮೇಲೆ ಡೈರೆಕ್ಟ್ರು 4-5 ಸಿನಿಮಾ ಮಾಡೋರು, ಅವರು ಒಂದು 20-25 ವರ್ಷದಿಂದ ಇವರು ಟ್ರಾವೆಲ್ ಮಾಡಿರೋದ್ರಿಂದ ನನಗೆ ಅನುಕೂಲ ಆಯ್ತು. ನನಗೆ ಕರೆಕ್ಟು ಇವ್ರ ಹತ್ರ ಮಾಡ್ಬೋದು, ಯಾಕಂದ್ರೆ ಎಲ್ಲ ಅನುಭವಸ್ಥರೇ ಆಗಿರೋದ್ರಿಂದ. ನನ್ನಂತ ಹೊಸಬನಿಗೆ ಸೂಕ್ತವಾಗಿರೋ ಕತೆ, ಸೂಕ್ತವಾಗಿರೋ ಪ್ರೊಡ್ಯೂಸರು, ಸೂಕ್ತವಾಗಿರೋ ನಿರ್ದೇಶಕರು ಅಂತ ನನಗೆ ಅನ್ನಿಸ್ತು. ಒಳಚರಂಡಿ ಪರಿಶೀಲನೆ, ಶೌಚಾಲಯಕ್ಕೆ ಬುದ್ಧಿ ಪೂಜೆ, ಗ್ರಾಮಸ್ಥರು. ಅದೇ ಸರ್, ಈಗ ಪಳಾರ್ ಅಂದ್ರೆ ಈಗ ನಾವು ಹಳ್ಳಿ ಕಡೆ ಎಲ್ಲ, ನಮ್ಮ ಊರ್ ಕಡೆ ಎಲ್ಲ ಮಾತಾಡ್ತೀವಿ. ಈಗ ಏನಾರು ಕಿಲಾಡಿ ಆತರ, ಈಗ ಪಳಾರ್ ನನ್ ಮಗ ಗುರು, ಅವನು ಪಳಾರ್ ನನ್ ಮಗ ಅಂತ ಮಾತಾಡ್ತೀವಲ್ಲ, ಆತರ ಈ ಪಳಾರ್ ಅಂದ್ರೆ ಈ ಕಿಲಾಡಿ ನನ್ ಮಗ, ಇವನು ಈ ಎರಡ್ರ ಮಧ್ಯೆ ಇರ್ತದೆ ನೋಡಿ, ಕಳ್ಳ ನನ್ ಮಗ, ಕಿಲಾಡಿ ನನ್ ಮಗ, ಈ ತರ ಇರ್ತದೆ. ಯಾವಾಗ್ಲೂ ನಾ ಬೇರೆ ಏನೇನೋ ಟೈಟ್ಲು ಎಲ್ಲ ಯೋಚನೆ ಮಾಡಿ ಅವರು ಪಾಪ ಹೇಳ್ತೀನಿ, ಅದು ಫೋಟೋ ಫ್ರೇಮ್ ಅಲ್ಲಿ ಪಳಾರ್ ಅಂತ ಅವರು ಡ್ರಾಯಿಂಗ್ ಎಲ್ಲ ಬಿಡಿಸ್ಬಿಟ್ಟು ನಮ್ಮ ಆಫೀಸಲ್ಲಿ ಹಿಂಗೆ ನೋಡ್ಬೇಕಾದ್ರೆ ಯೋಚನೆ ಮಾಡ್ತಲ್ಲ, ಇದನ್ನೇ ಯಾಕೆ ಟ್ರೈ ಮಾಡಬಾರ್ದು ಪಳಾರ ಅಂತ ಅಂದ್ಬಿಟ್ಟು ಅದು
ಎಲ್ಲ ಈಗ ಜನ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟವ್ರು ಈಗ. ನಮ್ನ ತುಂಬಾ ದೊಡ್ಡ ಥ್ಯಾಂಕ್ಸ್ ಯಾರಿಗೆ ಹೇಳ್ಬೇಕು ಅಂದ್ರೆ, ಗಿಲ್ಲಿ ಪ್ಯಾನ್ ಪೇಜು, ಗಿವಿಯ ಪ್ಯಾನ್ ಪೇಜ್ ಅಂತ ಏನ್ ಮಾಡ್ತಾರೆ ಅವ್ರಿಗೆ ಅವರೇ ಇದೆಲ್ಲಾನು ಕೊಟ್ಬಿಟ್ರು. ಟೈಟ್ಲು, ಲುಕ್ ಹೆಂಗಿರ್ಬೇಕು, ಕತೆ, ಅದು ಎಕ್ಸ್ಪೆಕ್ಟೇಷನ್ ತಕ್ಕಂತಾನೆ ಐತೆ. ಆಮೇಲೆ ನಾನು ಹೀರೋ ಅಂದ್ಬಿಟ್ಟು ಏನು ಫುಲ್ಲು ಈ ಮಾಸು ಆ ಥರನೂ ಅಲ್ಲ. ನನ್ನ ಕ್ಯಾರೆಕ್ಟರ್ಗೆ ಈಗ ನಾನು ಹೆಂಗಿರ್ತೀನಿ, ನನಗೆ ಸೂಕ್ತವಾಗಿ ಇದು ಮಾಡ್ಬೋದು ಅಂತ ಅನ್ಸಿದ್ದು. ಆಮೇಲೆ ನನಗೇನು ಬೇಕು, ನಾನು ಏನು ಮಾಡಿದ್ರೆ ಜನ ಇಷ್ಟು ದಿನ ಜನ ನೋಡ್ಕೊ ಬಂದವ್ರೆ, ನಾನು ಏನು ಮಾಡಿದ್ರೆ ಅದನ್ನ ತಗೋತಾನೆ ಅಂತ ಡೈರೆಕ್ಟ್ ತುಂಬ ಚೆನ್ನಾಗಿ ಗೊತ್ತಾಯಿತು. ಅದು ಹೇಳ್ದಾಗಲೇ ಅದು ಕನೆಕ್ಟ್ ಮಾಡ್ಕೊಬಿಟ್ಟೆ. ನಾನು ಮಾಡ್ಬೋದು, ಇದು ನನಗೆ ಸೂಕ್ತವಾಗೈತೆ ಇದು ಪಾತ್ರ. ಡೈರಿ ಬರ್ಕೋತಾರೆ ಅವರು ಸಂಘ ಒಂದು ಟೀಮ್ ಮಾಡ್ಕೊಂಡು. ಮುಂದಿನ ದಿನಗಳಲ್ಲಿ ಕಥೆಯಲ್ಲಿ ಕ್ಯಾರೆಕ್ಟರೈಸೇಷನ್ ಏನಿದೆ ಹೇಗೆ ಹೋಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಜಸ್ಟ್ ಈಗ ಇಂಟ್ರೆಸ್ಟಿಂಗ್ ಅನ್ಸೋ ಪಾಯಿಂಟು ನಮ್ಮ ಕ್ಯಾರೆಕ್ಟರೈಸೇಷನ್ ಅದು. ಹಾಗಾಗಿ ಅದ್ರ ಮೇಲೆ ಹೌದು. ಈಗ ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಈಗ ಫೈನಲ್ ಮಾಡಿ ಅದು ಹೇಳಿ ಸರ್, ನನಗೇನು ಗೊತ್ತು ಯಾರು ಅಂತ. ಅದು ಬೈ ಮಿಸ್ ಆಗಿ ಇದಾಗಿರೋದು ಮೇಡಮ್. ಫೋಟೋ ಇತ್ತಲ್ಲ, ಯಾವ್ದು ಡಿಲೀಟ್ ಮಾಡಿದ್ವಿ, ಅದನ್ನು ಡಿಲೀಟ್ ಮಾಡ್ಬಿಟ್ವಿ. ನಿಮಗೆ ಯಾರು ಹೀರೋಯಿನ್ ಆಗ್ಬೇಕಂತ ಇಷ್ಟ ಇದೆ? ಇಲ್ಲ ಡೈರೆಕ್ಟ್ರು ಯಾರು ಪಾತ್ರಕ್ಕೆ ಯಾರು ಮಾಡ್ತಾರೋ, ನನಗೆ ಯಾರಾಗ್ಬೇಕು ಅಂತ ಹೇಳಿದ್ರೆ ಈಗ ನಾನು ಹೇಳ್ದವ್ರೆಲ್ಲ ಮಾಡಬೇಕಾದ್ರೆ ಇವರು ಪ್ರೊಡ್ಯೂಸರ್ ಕರ್ಕೊಬರ್ಬೇಕಾದವ್ರ. ನೀವು ನನ್ನ ಮನ್ಸಲ್ಲಿ ಯಾರಿಲ್ಲ ಮೇಡಮ್. ಯಾರು ಪ್ರೊಡ್ಯೂಸರ್, ಸ್ವಲ್ಪ ಸಣ್ಣ ಯಾರು ಇವ್ರು ಮಾಡಿದ್ರೆ ಕರೆಕ್ಟ್ ಆಗಿರ್ತದೆ ಅಂತ ಅನ್ಸುತ್ತೆ. ಈಗ ಆಲ್ರೆಡಿ ವರ್ಕ್ಶಾಪ್ ಸ್ಟಾರ್ಟ್ ಆಗಿದೆ ಮೇಡಮ್, ವರ್ಕ್ ಮಾಡ್ತಾ ಇದ್ದೀವಿ. ಹೌದು, ಹೊಸಬ್ರೆ. ಆಮೇಲೆ ಹೀರೋಯಿನ್ ಮೇಡಮ್ ಈಗ ಏನಂದ್ರೆ ಮೇಡಮ್, ಈಗ ನಿಮ್ ನೋಡಿ, ಈಗ ನಿಮ್ಗೆ ಕ್ಯೂರಿಯಾಸಿಟಿ ಐತೆ ಯಾರು ಹೀರೋಯಿನ್ ಅಂತ, ಅದು ಹಂಗೆ ಉಳಿಸ್ಕೊಂಡು ಕರೆಕ್ಟ್ ಟೈಮ್ಗೆ ಸೂಕ್ತವಾದ ಸಮಯದಲ್ಲಿ ರಿವೀಲ್ ಮಾಡುವಂತ. ಶೋಭ್ರಾ ಸರ್ ಇದ್ದಾರೆ, ಆಮೇಲೆ ಪುಷ್ಪರಾಜ್ ಅಂತ ಭಾವ ಬಂದರು ಪಾತ್ರ ಮಾಡಿದಾರಲ್ಲ ಅವರು, ಸೂಪ್ರಂಸೋ ಪುಷ್ಪರಾಜ್ ಅಂತ. ಸೊ ಈ ತರ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ತಿಳಿಸ್ತೀವಿ ಸರ್, ಇನ್ನೂ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಗಳೆಲ್ಲ ಇದೆ. ಅದೇ ಮೇಡಮ್ ಹಂಗೈತೆ ಸರ್, ನಾನು ಮಾತಾಡಿ. ಅದೇ ಮೇಡಮ್ ಹಂಗೈತೆ, ಆದಷ್ಟು ಬೇಗನೆ ಮಾಡ್ಬೇಕು ಅಂದ್ರೆ ಎಲ್ಲ ರೆಡಿ ಆಗ್ಬಿಟ್ಟೈತೆ. ಈಗ ನಾವು ಒಂದು 3-4 ತಿಂಗಳಿಂದ ಸ್ಕ್ರಿಪ್ಟ್ ವರ್ಕು ಇದೆಲ್ಲ ಮಾಡ್ಕೊಂಡಿರೋದ್ರಿಂದ. ಆಮೇಲೆ ಇದು CG ವರ್ಕು ಆ ಥರ ಏನಿಲ್ಲ ಮೇಡಮ್, ಪಕ್ಕ ಹಳ್ಳಿ, ಪಕ್ಕ ನಮ್ಮ ಮಂಡ್ಯ, ಮೈಸೂರು ಈ ಭಾಗದಲ್ಲೇ ನಡೆಯುವಂಥ ಕತೆ. ಆಮೇಲೆ ಅಂತ ವರ್ಕು CG ವರ್ಕು ಆ ಥರ ಏನಿಲ್ಲ. ಶೂಟಿಂಗ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ಐತೆ ಅದು ಮಾಡಿ ರಿಲೀಸ್ ಮಾಡೋ ಪ್ಲಾನ್ ಇರೋದು. ಗೊತ್ತಿಲ್ಲ ಮೇಡಮ್ ಹೆಂಗೈತೆ ಅಂತ. ಈಗ ಮಳೆ, ಈಗ ನಾವು ಏನೇ ಅನ್ಕಂದ್ರು ಗೊತ್ತಿಲ್ಲ ಏನಾಯ್ತದೆ ಅಂತಲ್ಲ ಮೇಡಮ್. ಒಟ್ನಲ್ಲಿ ಒಂದು ಪರ್ಟಿಕ್ಯುಲರ್ ಗಿಲ್ಲಿ ಅವ್ರ ಸಂಭಾವನೆ ಬಹಳ ಚರ್ಚೆ ಆಗ್ತಾ ಇದೆ. 1 ಕೋಟಿ ಸಂಭಾವನೆ ಪಡೆದಿದ್ದೀರಿ, ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದು. ಅದೇ ಟವಲ್ ಹಾಕೊಂಡ್ ಮಾತಾಡ್ತೀವಿ. ಅದೇ ಜಗ್ಗಿ ಬಾ ಡಬಲ್ ಆಗ್ತಾರೆ. ಅದೇ ತುಂಬಾ ಖುಷಿ ಮೇಡಮ್, ನಿಜವಾಗ್ಲು ಅದು ಒಂದು ದೊಡ್ಡ ಸ್ಟ್ರೆಂತ್ ಅಂತ ಹೇಳ್ಬೋದು. ಈಗ KVN ಸಂಸ್ಥೆ ಎಲ್ರಿಗೂ ಗೊತ್ತು. ಈಗ ನಮ್ಮ ಇಂಡಿಯಾದಲ್ಲಿ KVN ಸಂಸ್ಥೆ ಅಂದ್ರೆ ಈಗ ಗೊತ್ತಿಲ್ಲದೆ ಇರೋದು, ಎಲ್ಲ ಇದ್ರಲ್ಲೂ ಸಿನಿಮಾ ಮಾಡಿರೋದ್ರಿಂದ ನನಗೆ ದೊಡ್ಡ ಪ್ಲಸ್ ಆಯ್ತದು. KVN ಸಂಸ್ಥೆಯವರು ಇಷ್ಟು ಸಪೋರ್ಟ್ ಮಾಡ್ತಾ ಇರೋದು. ವೆಂಕಟ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಏನ್ ಮೇಡಮ್ ಸಂಭಾವನೆ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ ಒಂದು ಒಟ್ನಲ್ಲಿ ಮಾತಾಡಿದೀವಿ. ಅದೇ ಟವಲ್ ಹಾಕೊಂಡ್ ಮಾತಾಡೋದಲ್ಲ ಮೇಡಮ್, ಅಷ್ಟೇ. ಅದೇ ಹೇಳಂದಲ್ಲ ಮೇಡಮ್, ಈಗ ನಮ್ ಕ್ಯಾಮ್ರಾಮನ್ ಸರ್ ಚಂದ್ರಶೇಖರ್ ಸರ್ ಅಂತ ಮೋಸ್ಟ್ಲಿ ಪಕ್ಕ ಪರಿಚಯ ಇರಲ್ಲ, ಬಟ್ ಸೂಪ್ರಂಸೋ ಅಂತ ಸಿನಿಮಾ ಬಂತಲ್ಲ ಮೇಡಮ್, ತುಂಬಾ ಹಿಟ್ ಆಯ್ತಲ್ಲ ಆ ಕ್ಯಾಮ್ರಾಮನ್. ಆಮೇಲೆ ಇವ್ರಿಗೂ ನನಗೂ ನಂಟು ಹೆಂಗೆ ಅಂದ್ರೆ, ಯುವರತ್ನ ಸಿನಿಮಾದಲ್ಲೂ ವರ್ಕ್ ಮಾಡೋರೆ ಸರ್. ನಾನು ಯುವರತ್ನ ಸಿನಿಮಾದಲ್ಲಿ ಆ ಡಿಪಾರ್ಟ್ಮೆಂಟ್. ನಾನು ಬಂದಾಗ ಫಸ್ಟ್ ಆಫೀಸಿಗೆ ಬಂದಾಗ ಸರ್ ಎಲ್ಲೋ ನೋಡೋನಿಲ್ಲ ಅಂತ ನಾನು, ನಮ್ಮ ಸೋಮನ ಮಾಚಿಮಾಡ ಸರ್ ಇದ್ರು ಗೊತ್ತಾ, ಸೇಮ್ ಅವ್ರ ತರನೇ ಅವರು ಒಂಚೂರು. ನಾನು ಮೋಸ್ಟ್ಲಿ ಅದಕ್ಕೆ ಹಂಗೆ ಅನ್ನಿಸ್ತಾ ಇರ್ಬೋದೇನೋ, ಅವ್ರು ನೋಡಿದ್ದೀನಲ್ಲ ಅದಕ್ಕೆ ಹಂಗೆ ಅನ್ನಿಸ್ತಾ ಇರ್ಬೋದೇನೋ ಅಂದ್ಬಿಟ್ಟು ಫೋಟೋ ಎಲ್ಲ ತೋರಿಸ್ದೆ. ಆಮೇಲೆ ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಸರ್ರು ಈ ಫ್ಲೋಲಿ ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರೆ, ಲೊಕೇಶನ್ ಎಲ್ಲ ಪ್ಲಾನ್ ಮಾಡ್ತಾ ಇರ್ಬೇಕಾದ್ರೆ, ಇಲ್ಲ ಸರ್ ಯುವರತ್ನ ಸಿನಿಮಾ ಮಾಡ್ತಿದ್ದೆ, ಸೆಟ್ ಕೆಲಸ ಮಾಡ್ತಿದ್ದೆ ನಾನು, ಅಲ್ಲೊಂದು ಲೊಕೇಶನ್ ಐತೆ ನೋಡುವ ಅಂತ ಮಾತಾಡ್ಬೇಕಾದ್ರೆ ಇವ್ರು ಸರ್ರು, ನೀವು ಮಾಡಿದಿರ ಅದ್ರಲ್ಲಿ ವರ್ಕ್? ಹ್ಞೂ ಸರ್, ನಾನು ಆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೆ ಅಂದಾಗ, ನಾನು ಅದ್ರಲ್ಲಿ ವರ್ಕ್ ಮಾಡಿದ್ದೆ. ಆಮೇಲೆ ಫೋಟೋ ಎಲ್ಲ ನೋಡಿದ್ಮೇಲೆ ಗೊತ್ತಾಯ್ತು ನಾವಿಬ್ರು ನಮಗೆ ಗೊತ್ತಿಲ್ದಂಗೆ ಸಿನಿಮಾದಲ್ಲಿ ವರ್ಕ್ ಮಾಡಿದೀವಿ ಅಂತ. ಅದೇ ಮೇಡಮ್ ಸರ್ ಸಾಧ್ಯತೆ ಇದೆಯಾ ಸರ್? ಅದೇ ಫೋಟೋ ಶೂಟ್ ಆಗಿರೋದು ಇದೆ ಸರ್.
ಕೋಟೇಶ್ವರ. ಕಾವ್ಯ ಮತ್ತೆ ಗಿಲ್ಲಿ. ಜನ ಇಷ್ಟಪಟ್ಟಿದ್ದೆ ಈ ಜೋಡಿನ. ಅದು ಅದು ಕ್ವಶನ್ ಆಗೇ ಇರಲಿ ಮೇಡಮ್, ಮುಂದಿನ ದಿನಗಳಲ್ಲಿ ಆನ್ಸರ್ ಮಾಡ್ತೀವಿ ಅದಕ್ಕೆಲ್ಲ. ಹೀರೋಯಿನ್ ಕಾವ್ಯ ಆ ಥರ ಹೇಳೋಕ್ಕಾಗಲ್ಲ, ನೀವು ಅದನ್ನ ಏನು ಹೊರಗಡೆ ಎಲ್ಲೋ ತರಬೇಡಿ. ಬೇರೆ ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ, ಒಂದು ವಾರದಲ್ಲೇ ತಿಳಿಸ್ತೀವಿ. ಇಲ್ಲ ಅಯ್ಯೋ, ಇಲ್ಲ ಏನ್ ಇಲ್ಲ ಇಲ್ಲ ಮೇಡಮ್, ಇಲ್ಲ ಇಲ್ಲ ಇಲ್ಲ. ಅದೇ ಅದ ಹಂಗೆ ಇರ್ಲಿ ಅಂತ. ಕಾವ್ಯ ಮೇಡಮ್ ಅಂತೂ ಇರಲ್ಲ. ಅದ್ ಹಂಗೆ ಇರ್ಲಿ, ಆ ಸಸ್ಪೆನ್ಸ್ ಇದು. ಇಲ್ಲಿ ಈಗ ಶರಣ್ ಅವರಾಗಿರ್ಬೋದು ಅಥವಾ ಚಿಕ್ಕನ್ ಅವರಾಗಿರ್ಬೋದು ಆ ಸಿನಿಮಾಗಳಲ್ಲಿ ಕಾಮಿಡಿ ಮಾಡಿ ಮತ್ತೆ ಕಾಮಿಡಿ ಅಂತ ಆದ್ಮೇಲೆ ಅವರು ಹೀರೋಗಳಾಗಿದ್ದಾರೆ. ಆದ್ರೆ ಈಗ ನೀವು ಕಾಮಿಡಿ ಸ್ಟಾರ್ ಆಗಿ ಆಕ್ಟ್ ಮಾಡಿದ್ರು ಕೂಡ ಸಡನ್ ಆಗಿ ಅಂದ್ರೆ ಬೇಗನೆ ಅತಿ ಬೇಗನೆ ಸಿಕ್ಕಿದೆ ನಿಮ್ಗೆ ಹೀರೋ ಆಗುವಂತಹ ಒಂದು ಅವಕಾಶ. ಸೊ ಇದ್ರ ಬಗ್ಗೆ ಈಗ ಅದು ಖುಷಿಗಿಂತ ಜಾಸ್ತಿ ಭಯನೇ ಮೇಡಮ್. ಆಮೇಲೆ ನಾನು ಮುಂಚೆನೆ ಹೇಳ್ದಂಗೆ ಪಕ್ಕ ಇದು ಹೀರೋ ಆ ಥರನೂ ಅಲ್ಲ ಮೇಡಮ್ ಇದು. ಈಗ ನಾನು ಈಗ ಕಾಮಿಡಿಯನ್ನೇ ಆಗಿದ್ರು ನನ್ನ ಪಾತ್ರ ಸಿನಿಮಾದಲ್ಲಿ ಒಬ್ಬ ಡೈರೆಕ್ಟ್ರು ಒಂದು ಕಾಮಿಡಿ ಪಾತ್ರಕ್ಕೆ ನಾನು ಯಾವ ಥರ ಇದು ಮಾಡ್ತಿದ್ರು ಸೇಮ್ ಅದೇ ಥರ ಕ್ಯಾರೆಕ್ಟರ್ ಇರೋದು. ಆಮೇಲೆ ಒಡಿಬಡಿ ನಾನು ಹೇಳಿದ್ನಲ್ಲ, ಆ ಥರ ನಾನು ಅಲ್ಲದೆ ಇರೋದೇನೋ ತೋರ್ಸಕ್ಕೂ ಹೋಯ್ತಾ ಇಲ್ಲ ಈ ಸಿನಿಮಾದಲ್ಲಿ. ನಾನು ರಿಯಾಲಿಟಿ ಶೋಗಳಲ್ಲಾಗಿರ್ಬೋದು, ನಾನು ಮಾಡಿರೋ ಒಂದು ಚಿಕ್ಕ ಪುಟ್ಟ ಪಾತ್ರಗಳು ಸಿನಿಮಾದಲ್ಲಾಗಿರ್ಬೋದು, ಅಲ್ಲಿ ಏನು ಕ್ಯಾರೆಕ್ಟ್ರು ಅಲ್ಲೇನಿತ್ತು ಅದೇ ಸ್ವಲ್ಪ ಜಾಸ್ತಿ ಇರ್ತದೆ ಅಷ್ಟೇ. ಇಲ್ಲಿ ಹಂಗಂದ್ಬಿಟ್ಟು ಎಕ್ಸ್ಪೆರಿಮೆಂಟು ಏನು ಮಾಡಕ್ ಹೋಯ್ತಿಲ್ಲ. ಇಲ್ಲಿ ನಿಮ್ಮ ನೋಡಿದಾಗ ಒಂದಿಷ್ಟು ಕಾಮಿಡಿ ಲುಕ್ಸ್ ಅದನ್ನ ನೀವು ಮಾಡ್ಕೊಂಡು ಬರ್ತಿರೋದು ಅದೇ ತರ ಡೈಲಾಗ್ಗಳಿರಲ್ಲ. ಬಟ್ ಇನ್ನು ನೋಡಿದ್ರೆ ಸ್ವಲ್ಪ ಸೀರಿಯಸ್ ಆಗಿ ಅಂತ ಜಾಸ್ತಿ ಸೀರಿಯಸ್ನೆಸ್ ಕಾಮಿಡಿ ಜಾಸ್ತಿ ಇಲ್ಲ, ಸೀರಿಯಸ್ನೆಸ್ ಅದೇ ಹೇಳಿದ್ನಲ್ಲ ಮೇಡಮ್. ನಾನು ನೋಡಿದ್ರೆ ಯಾರು ಸೀರಿಯಸ್, ನಾನು ಸೀರಿಯಸ್ ಅಂತ ಹೇಳಿದ್ರೆ ಸೀರಿಯಸ್ ಆಗಿ ಎಲ್ಲರೂ ನಕ್ಬಿಡ್ತಾರೆ. ಅಲ್ಲ, ನಾನು ಸೀರಿಯಸ್ ಆಗಿ ಅವನೇ ಅಂದ್ರು ಅಂದ್ರೆ ಈಗ ನೀವು ಆ ಫೇಸ್ ಮಾತ್ರ ಸೀರಿಯಸ್. ಅಲ್ಲೆಲ್ಲ ಓದ್ಬೇಕಾದ್ರೆ ನಿಮ್ಗೆ ಅನ್ನಿಸ್ತು ನೋಡಿ, ಈಗ ಆ ಒಳಚರಣೆ ಅದೆಲ್ಲ ನಾನ್ ಸೀರಿಯಸ್ ಆಗಿ ಇರ್ತೀನಿ, ಬಟ್ ನನ್ ಸುತ್ತ ತಮಾಷೆಯಾಗಿ ಫನ್ನಾಗಿ ನಡೀತಾ ಇರ್ತದೆ ಕತೆ. ಆತರ ನಾನು ಕೂತ್ಕೊಂಡು ಅಂದ್ರೆ ಡಿಸ್ಕಸ್ ಮಾಡ್ಕೊಂಡು ಓದ್ಕೊಂಡೆ. ಹಾ ಸರ್, ಹಾ ಸರ್, ಹಾ ಸರ್, ಹಾ ಸರ್, ಹಾ ಸರ್. ಅದೇ ಈಗ ನಾನು ಮುಂಚೆನೆ ಹೇಳಿದ್ನಲ್ಲ ಸರ್, ವಿಭಿನ್ನ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಈಗ ಡಿಸ್ಕಸ್ ಮಾಡಿ ಎಲ್ಲ ಮಾಡಿರೋದ್ರಿಂದ ಡೈರೆಕ್ಟ್ ಒಂದು 3 ವರ್ಷದಿಂದ ಈ ಕತೆ ಮಾಡ್ಕೊಂಡು 3-4 ವರ್ಷ ಆಗಿದೆ ಡೈರೆಕ್ಟ್ ಮಾಡ್ಕೊಂಡು. ವಿಭಿನ್ನ ಅನ್ನೋದಕ್ಕಿಂತ ಅದೇ ಎಂಟರ್ಟೈನ್ಮೆಂಟ್ ಸರ್. ಈಗ ಎಲ್ಲ ಬರೋದು ಅದಕ್ಕೆ ಅಲ್ವಾ, ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಅಲ್ವಾ ಎಲ್ಲ ನೋಡೋದು. ಈಗ ರಿಯಾಲಿಟಿ ಶೋ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಅದೇ ತರ ಇರ್ತದೆ. ವಿಭಿನ್ನ ಅನ್ನೋದಕ್ಕಿಂತ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಅಲ್ಲಿ ಮಾಡಿರೋದು. ಈಗ ಒಂದು ಇಲ್ಲ ಇಲ್ಲ ಮೇಡಮ್, ಅದೇ ನಾನು ಮುಂಚೆನೆ ಹೇಳಿದ್ನಲ್ಲ ಮೇಡಮ್, ಪಳ ಅಂತ ಟೈಟ್ಲ್ ಈಗ ರೀಸೆಂಟ್ ಆಗಿ ಅದೇ ಮುಂಚೆನೆ ಹೇಳಿದ್ನಲ್ಲ ಮೇಡಮ್, ಅದು ಇರ್ಲಿಲ್ಲ. ನಾವು ಅಲ್ಲೇ ಟೈಟ್ಲ್ ಇಟ್ಕೊಂಡು ಟೈಟ್ಲನ್ನ ಅಲ್ಲೇ ಇಟ್ಕೊಂಡು ನಾನು ರೀಲ್ಸ್ ಅಲ್ಲಿ ಇದ್ರಲ್ಲ ನೋಡ್ಬೇಕಾದ್ರೂ ಅದು ಬತ್ತಾನೆ ಇತ್ತು ಪಳಾರ್ ಅನ್ನೋದು. ಆಮೇಲೆ ನಮ್ ಸುತ್ತಮುತ್ತನೇ ಇತ್ತು, ಬಟ್ ನಾವು ಬೇರೆ ಟೈಟ್ಲು ಬೇರೆ ಏನ್ ಮಾಡ್ಬೋದು ಅಂತ ಬೇರೆ ಎಲ್ಲ ಯೋಚನೆ ಮಾಡ್ತಿದ್ದೋ. ಇನ್ನೊಂದು ನಮ್ಮ ಭರ್ಜರಿ ನಿರ್ದೇಶಕರು ಚೇತನ ಸರ್ ಅವರಲ್ಲ, ಚೇತನಣ್ಣ ಅವರು ಹೇಳಿದ್ರು. ಆಮೇಲೆ ಅದೇ ಟೈಮ್ಗೆ ನಮ್ಮ ಆಫೀಸಲ್ಲಿ ಹೇಳಿದ್ನಲ್ಲ, ಫೋಟೋ ಫ್ರೇಮ್ ಅಲ್ಲಿ ಪಳಾರ್ ಅಂತ ಇತ್ತು. ಅದೆಲ್ಲ ಅಟ್ ಎ ಟೈಮ್ ಸಿಂಕ್ ಆಗ್ಬಿಡ್ತು ಅಷ್ಟೇ. ಇದನ್ನೇ ಇಟ್ಕೊಂಡ್ರೆ ಎಲ್ಲರೂ ಇದೇ ಇರ್ಲಿ ಅನ್ನೋ ತರ ಜನನು ಆಸೆ ಪಡೋದು ಅದೇ ಅಲ್ಲ ಮೇಡಮ್. ಈಗ ನಾನು ಅಲ್ದೇ ಇರೋದ್ನು ಏನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಈಗ ಪಳಾರ್ ಅಂತ ಟೈಟ್ಲು ಬೇಗ ರೀಚ್ ಆಯ್ತದ ಅಂತಾನು ಅನ್ನಿಸ್ತು. ಈಗ ನೀವ್ ಹೇಳಿದ್ರಲ್ಲ ಬಿಗ್ ಬಾಸ್ ಅಲ್ಲೂ ಅದೇ ಟೈಟ್ಲ್ ಕಂಡಿದ್ರಲ್ಲ, ಅದು ಇನ್ನೂ ತುಂಬಾ ಚೆನ್ನಾಗಿ ರೀಚ್ ಆಗೋಕೆ ಹೆಲ್ಪ್ ಆಯ್ತೈತೆ ಅಂತ. ಎಷ್ಟು ಸಬ್ಜೆಕ್ಟ್ಗಳನ್ನ ನೀವು ತಗೊಂಡಿದ್ದೀರಾ? ಅದೇ ಈಗ ಡಿಸ್ಕಷನ್ ಅಂತೂ ಆಯ್ತಾ ಇರ್ತವೆ ಮೇಡಮ್. ಈಗ ಒಂದು 8-10 ಆತರ ಅಂದ್ರೆ ಈಗ ಮಾಡಬೇಕು ಅನ್ಕೊಂಡಿದೀನಿ, ಆ ತರದ ಇರ್ತದೆ ಮೇಡಮ್. ಈಗ ಅದ್ರಲ್ಲಿ ಯಾವ್ದು ಮಾಡ್ಬೋದು? ಈಗ ಮೊದಲನೇ ಪಳಾರ್ ಜೊತೆ ಅದೇ ಈಗ ಫಸ್ಟ್ ಇದು ಮುಗಿಸ್ಬೋಣ ಅಂತ ಮೇಡಮ್. ನಾನು ಫಸ್ಟ್ ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಸ್ಟೆಪ್ ಇರೋಣ ಅಂತ. ಅದೇ ಮೇಡಮ್, ಈಗ ಮುಂಚೆ ಸ್ಕ್ರಿಪ್ಟ್ ವರ್ಕು, ಈಗ ಡೈಲಾಗು ಅಂತ ಕೂತ್ಕೊಂಡಾಗ ಆಗಿರ್ಬೋದು, ಮುಂಚೆ ಒಂದ್ 3 ತಿಂಗಳು ಆಫೀಸ್ ಆಗ್ತಾಗ ಒಂದ್ 3 ತಿಂಗಳಾಯ್ತು. 3 ತಿಂಗಳಿಂದಾನು ಜೊತೆಗೆ ಇದ್ದೀವಿ. ಈಗ ಜೊತೆಗೆ ವರ್ಕು ಎಲ್ಲ ಜೊತೆಗೆ ಡಿಸ್ಕಷನ್ ಮಾಡ್ಕೊಂಡು, ಆಮೇಲೆ ಡೈರೆಕ್ಟರ್ದು ಒಂದು ಪ್ಲಸ್ ಏನಂದ್ರೆ, ಅವರು ಈಗ 4-5 ಸಿನಿಮಾ ಮಾಡಿ ಏನೇ ಸೀನಿಯರ್ ಆದ್ರೂ ಏನೇ ಹೇಳಿದ್ರು ತಗೋತಾರೆ. ಅದೊಂದು ಖುಷಿ. ಹಂಗಾಗಿ ನನಗೂ ಅನುಕೂಲ ಆಯ್ತು. ನನ್ಗೇನ್ ಅನ್ಸುತ್ತೆ ಅದನ್ನ ಹೇಳ್ಬೋದಲ್ಲ.
ಅಲ್ಲ ಕಷ್ಟ ಅನ್ನೋದಕ್ಕಿಂತ ಅದು ಈಗ ಸ್ಟಾರ್ಟಿಂಗ್ ಬಂದಾಗ ಈಗ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಬಿಗ್ ಬಾಸ್ ಇಂದ ಸಡನ್ ಆಗಿ ಬಂದಾಗ ಅದು ಸ್ವಲ್ಪ ಕಷ್ಟ ಆಯ್ತು ಮೇಡಮ್. ಈಗ ಒಂದು 100-120 ಒಳಗಡೆನೆ ಇದ್ದು ಆಚೆಗೆ ಬಂದ ತಕ್ಷಣ ಕಷ್ಟ ಆಗ್ಬಿಡ್ತು. ಈಗ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಅನಿಸ್ತು ಮೇಡಮ್. ಒಂದು 5-6 ತಿಂಗಳು ಆಯ್ತಲ್ಲ ಈಗ ಈಗ ವಾಸಿಕು ವೈಭವ್ ಸರ್ ಬಂದು ನಮ್ಮ ಹಳ್ಳಿ ಸಬ್ಜೆಕ್ಟ್ ಈಗ ಟಗರುಪಲ್ಯ ಅಂತ ಒಂದು ಮೂವಿ ಮಾಡಿದ್ರು, ಆಮೇಲೆ ಬಡವರಾಸ್ಕಲ್ ಅಂತ ಮಾಡಿದ್ರು. ಈ ಕತೆಗೆ ಸೂಕ್ತವಾಗಿ ಅವರು ಏನ್ ಬೇಕಾದನ್ನು ಕೊಡ್ತಾರೆ ಅಂತ ಅನ್ನಿಸ್ತು. ಅದ ಡಿಸ್ಕಸ್ ಮಾಡಿ ಸ್ಕ್ರಿಪ್ಟ್ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಅದು ಇನ್ವಾಲ್ವ್ ಆಗಿದ್ದಾರೆ ತುಂಬಾ. ಒಂದು 4 ಸಾಂಗ್ ಇರುತ್ತೆ, ಒಂದು ಬಿಟ್ಟಿರುತ್ತೆ. 4 ಸಾಂಗು ಒಂದು ಬಿಟ್ಟಿರುತ್ತೆ. ನನಗೆ ಒಂದೊಂದು ಪೀರಿಯಡ್ ಅಲ್ಲಿ ಈಗ ನನಗೆ ಅವಾಗೆಲ್ಲ ನಾನು ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ದೊಡ್ಡಣ್ಣ ಸರ್, ಸಾಧು ಸರ್ ಅಂದ್ರೆ ತುಂಬಾ ಇಷ್ಟ. ಅವ್ರ ಕಾಂಬಿನೇಷನ್ ಅಂದ್ರೆ ಸಖತ್ ಇಷ್ಟ ಆಗೋದು. ಸೂರ್ಯವಂಶ ಸಿನಿಮಾ ಅದ್ರಲ್ಲೆಲ್ಲ. ಆಮೇಲೆ ಬತ್ತ ನನಗೆ ಚಿಕ್ಕಣ್ಣ ಸರ್ ತುಂಬಾ ಇಷ್ಟ ಆಗ್ಬಿಟ್ರು. ನಮ್ಮ ಹಳ್ಳಿ ಈಗ ನಾವು ಮಾತಾಡ್ದಂಗೆ ಆ ಟೋನ್ ಹಿಡಿದೈತಲ್ಲ, ಈಗ ನಮ್ಮ ಮಂಡ್ಯ ಮೈಸೂರು ಆ ಟೋನ್ ಅಲ್ಲಿ ಅಲ್ಲಿ ಸಖತ್ ಇಷ್ಟ ಆಗ್ಬಿಟ್ರು. ಕಿರಾತಕ, ರಾಜಹುಲಿ ಅದೆಲ್ಲ ನೋಡಿ. ಆಮೇಲೆ ಶರಣ ತುಂಬಾ ಇಷ್ಟ. ಅದು ನಿಜವಾಗ್ಲೂ ನನ್ನ ಅದೃಷ್ಟ ಅಂತ ಹೇಳ್ಬೋದು ಮೇಡಮ್. ಈಗ ರವಿ ಸರ್ ಬಂದಿದ್ರು. ರವಿ ಸರ್ ಭರ್ಜರಿ ಬೇತರ್ ಅಂತ ಶೋ ಮಾಡುದು, ಅದಕ್ಕೆ ರವಿ ಸರ್ ಜಡ್ಜಾಗಿ. ಆಮೇಲೆ ರವಿ ಸರ್ ಅಲ್ಲೂ ಹೇಳೋರು, ಈಗ ಶೋ ಮಾಡ್ತಾ ಇದ್ರಿ ಸರಿ ಕಣೋ, ಮಾಡ್ತಾನೆ ಇದ್ರಿ, ನೆಕ್ಸ್ಟ್ ಏನು ಅದನ್ನ ಮಾಡಿ, ನೆಕ್ಸ್ಟ್ ಏನ್ ಮಾಡ್ಬೇಕು ಮಾಡಿ, ಸಿನಿಮಾ ಮಾಡ್ರಿ ಅಂತ ಎಲ್ರಿಗೂ ಹೇಳೋರು ಅಲ್ಲಿ. ಅದು ಎಲ್ಲೋ ಓ ಹೌದಲ್ವಾ ಅಂತ ಅಲ್ಲೂ ಅನ್ಸುದು. ಆಮೇಲೆ ರವಿ ಸರ್ ಏನ್ಕಂದ್ರೆ ಅವ್ರ ಒಂಥರ ಲಕ್ಕಿ ಹ್ಯಾಂಡ್ ರವಿ ಸರ್ದು. ಅವ್ರ ಕೈಲಿ ಬಂದು ಆಮೇಲೆ ಅಷ್ಟು ಟ್ರಾವೆಲ್ ಮಾಡಿದ್ರೆ ರವಿ ಸರ್ ಒಂದು 40-45 ವರ್ಷ ಅವ್ರ ಆಶೀರ್ವಾದ ಇದ್ರೆ ಇನ್ನೂ ಚೆನ್ನಾಗಿರ್ತದೆ ಅಂತ. ಈಗ ಫಸ್ಟ್ ಈಗ ಬಿಗ್ ಬಾಸ್ ಅಲ್ಲ ಸರ್, ಇದು ಸುಪ್ರೀ ಸರ್ ಅಂತ ನಾನು ಮುಂಚೆನೆ ಹೇಳದ್ನಲ್ಲ, ನಾನು ಬಿಗ್ ಬಾಸ್ ಹೋಗಿಂತ ಮುಂಚೆನೆ ಇದು ನಡೀತಾನೆ ಇತ್ತು, ಹೆಂಗ್ ಮಾಡುದು ಏನ್ ಮಾಡುದು ಅಂತ. ಅಲ್ಲಿಂದ ಬಂದ್ಮೇಲೆ ಈಗ ಪ್ರಾಪರ್ ಆಗಿ ಇದ್ ಮಾಡೋಣ ಅಂತ. ಅದೇ ಈಗ ಫಸ್ಟ್ ಇದನ್ ಮುಗಿಸೋಣ, ಫಸ್ಟ್ ಒಂದೊಂದಾಗೆ ಹೋಗೋಣ. ಈ ಫಸ್ಟ್ ಇದನ್ನ ಮುಗಿಸೋಣ, ಈಗ ಏನೈತೆ ಇದನ್ನ ಮುಗಿಸೋಣ, ಅದೇ ನೆಕ್ಸ್ಟ್ ಏನು ಆಮೇಲೆ ಇದ್ ಮಾಡೋಣ. ಈಗ ಒಂದೇ ಸತಿ ಎಲ್ಲನೂ ಮಾಡೋದು ಅದು ನನಗೂ. ಈಗ ನಂದು ಹೆಂಗೆ ಅಂದ್ರೆ, ಒಂದು ಸಿನಿಮಾ ಒಂದು ಕತೆ ಅಂತ ಕೂತ್ಕೊಂಡ್ರೆ ಅದಕ್ಕೆ ನಾನು ಇನ್ವಾಲ್ವ್ ಆಗಿ ನನ್ನಿಂದ ಏನ್ ಕೊಡ್ಬೋದು ಡೇ 1 ಇಂದ ಅದನ್ನ ಮಾಡಿ ಮುಗಿಸೋಣ ಅನ್ನೋದು ಈಗ ನನ್ನ ಸದ್ಯದ ಪ್ಲಾನ್.